ಮನೆ ಪಾಠ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆರ್ಆರ್ಬಿ ರೈಲಿನ ಬಗ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಭಾಗ 1. ಇದರಲ್ಲಿ 1ರಿಂದ 50 ಪ್ರಶ್ನೆಗಳಿವೆ. ಅವುಗಳನ್ನ ನೋಡೋಣ ಬನ್ನಿ. ನಂಬರ್ 1. ಭಾರತದ ರೈಲ್ವೆ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ? ಇದಕ್ಕೆ ಉತ್ತರ ಲಾರ್ಡ್ ಡಲ್ಹೌಸಿ. ಕ್ವಶನ್ ನಂಬರ್ 2. ಭಾರತದಲ್ಲಿ ಮೆಟ್ರೋ ರೈಲ್ವೆ ಪಿತಾಮಹ ಯಾರು? ಶ್ರೀಧರನ್. ಕ್ವಶನ್ ನಂಬರ್ 3. ಭಾರತದಲ್ಲಿ ಮೊದಲ ರೈಲು ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ ಉತ್ತರ 1853. ಕ್ವಶನ್ ನಂಬರ್ 4. ಯಾವ ಸ್ಥಳಗಳ ನಡುವೆ ಮೊದಲ ಭಾರತೀಯ ರೈಲು ಪ್ರಾರಂಭವಾಯಿತು? ಇದಕ್ಕೆ ಉತ್ತರ ಮುಂಬೈನಿಂದ ಥಾಣೆಗೆ. ಕ್ವಶನ್ ನಂಬರ್ 5. 1864ರಲ್ಲಿ ಕರ್ನಾಟಕದ ಯಾವ ನಗರಗಳ ನಡುವೆ ಮೊದಲ ರೈಲು ಸಂಚಾರ ಆರಂಭವಾಯಿತು? ಇದಕ್ಕೆ ಉತ್ತರ ಬೆಂಗಳೂರು ಟು ಜೋಲಾರಪೇಟೆ. ಕ್ವಶನ್ ನಂಬರ್ 6. ಭಾರತೀಯ ರೈಲ್ವೆಯ ರಾಷ್ಟ್ರೀಕರಣವನ್ನ ಯಾವಾಗ ಮಾಡಲಾಯಿತು? ಇದಕ್ಕೆ ಉತ್ತರ 1951. ಕ್ವಶನ್ ನಂಬರ್ 7. ಭಾರತದಲ್ಲಿ ರೈಲ್ವೆ ಬಜೆಟ್ ಅನ್ನ ಸಾಮಾನ್ಯ ಬಜೆಟ್ಗಿಂತ ಪ್ರತ್ಯೇಕವಾಗಿ ಅಥವಾ ನಿಜವಾದ ಅರ್ಥದಲ್ಲಿ ಪ್ರಸ್ತುತಪಡಿಸುವ ಅಭ್ಯಾಸವು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಇದಕ್ಕೆ ಉತ್ತರ 1924ರಲ್ಲಿ. ಕ್ವಶನ್ ನಂಬರ್ 8. ಸಾಮಾನ್ಯ ಬಜೆಟ್ಗಿಂತ ಭಿನ್ನವಾದ ಪ್ರತ್ಯೇಕ ರೈಲ್ವೆ ಬಜೆಟ್ ಅನ್ನ 10 ಸದಸ್ಯರುಗಳ ಆಧಾರದ ಮೇಲೆ ಮೊದಲು 1924ರಲ್ಲಿ ಯಾವ ಸಮಿತಿಯನ್ನ ರಚಿಸಲಾಯಿತು? ಇದಕ್ಕೆ ಉತ್ತರ ಅಕ್ವರ್ತ್ ಸಮಿತಿ. ಕ್ವಶನ್ ನಂಬರ್ 9. ಭಾರತದಲ್ಲಿ ಮೊಟ್ಟ ಮೊದಲ ರೈಲ್ವೆ ಬಜೆಟ್ ಮಂಡನೆ ಎಷ್ಟರಲ್ಲಿ ನಡೆಯಿತು? ಇದಕ್ಕೆ ಉತ್ತರ 1925ರಲ್ಲಿ. ಕ್ವಶನ್ ನಂಬರ್ 10. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರೈಲ್ವೆ ಸಚಿವರು ಯಾರು? ಇದಕ್ಕೆ ಉತ್ತರ ಜಾನ್ ಮತಾಯಿ. ಕ್ವಶನ್ ನಂಬರ್ 11. ದೇಶದಲ್ಲಿ ಅತಿ ಹೆಚ್ಚು ಬಾರಿ ರೈಲ್ವೆ ಬಜೆಟ್ ಅನ್ನ ಮಂಡಿಸಿದವರು ಯಾರು? ಇದು ಲಾಲು ಪ್ರಸಾದ್ ಯಾದವ್. ಇದಕ್ಕೆ ಉತ್ತರ ಯಾವ್ದಪ್ಪ ಅಂದ್ರೆ ಲಾಲು ಪ್ರಸಾದ್ ಯಾದವ್. ಕ್ವಶನ್ ನಂಬರ್ 12. ದೇಶದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರು ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಮಮತಾ ಬ್ಯಾನರ್ಜಿ. ಕ್ವಶನ್ ನಂಬರ್ 13. ವಿಶ್ವದ ಅತ್ಯಂತ ಉದ್ದದ ರೈಲ್ವೆ ರಸ್ತೆಗಳಲ್ಲಿ ಒಂದಾಗಿರುವ ಕೆನಡಿಯನ್ ಪೆಸಿಫಿಕ್ ರೈಲ್ವೆಯು ಆಗಿದೆ. ಇದಕ್ಕೆ ಉತ್ತರ ವಾಂಕೂವರ್ನಿಂದ ಸೇಂಟ್ ಜಾನ್ಸ್. ಕ್ವಶನ್ ನಂಬರ್ 14. ಬೃಹತ್ ಪ್ರಮಾಣದಲ್ಲಿ ರೈಲ್ವೆ ನೆಟ್ವರ್ಕ್ ಹೊಂದಿರುವ ದೇಶ ಯಾವುದು? ಇದಕ್ಕೆ ಉತ್ತರ ಅಮೆರಿಕ. ಕ್ವಶನ್ ನಂಬರ್ 15. ವಿಶ್ವದಲ್ಲಿ ಈಗಲೂ ಕಾರ್ಯನಿರ್ವಹಿಸುತ್ತಿರುವ ಅತ್ಯಂತ ಹಳೆಯ ಅಭಯ ಯಂತ್ರದ ಹೆಸರು? ಇದಕ್ಕೆ ಉತ್ತರ ಪೆರಿಕ್ವಿನ್. ಕ್ವಶನ್ ನಂಬರ್ 16. ಯಾವ ಜಲಮೂಲದ ಮೇಲೆ ಭಾರತದ ಅತಿ ಉದ್ದದ ರೈಲ್ವೆ ಸೇತುವೆ ಇದೆ? ಇದಕ್ಕೆ ಉತ್ತರ ಬಂದು ಬ್ರಹ್ಮಪುತ್ರ ನದಿ. ಕ್ವಶನ್ ನಂಬರ್ 17. ಭಾರತದ ಅತಿ ಉದ್ದದ ರೈಲ್ವೆ ಸುರಂಗ ಯಾವುದು? ಇದಕ್ಕೆ ಉತ್ತರ ಪೀರ್ ಪಾಂಜಲ್ ರೈಲ್ವೆ ಸುರಂಗ. ಕ್ವಶನ್ ನಂಬರ್ 18. ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನ ಪ್ರಾರಂಭಿಸಲಾಯಿತು? ಇದಕ್ಕೆ ಉತ್ತರ ಮಹಾರಾಷ್ಟ್ರ ಮತ್ತು ಬಿಹಾರ. ಕ್ವಶನ್ ನಂಬರ್ 19. ಯಾವ ಮೆಟ್ರೋಗೆ ನಮ್ಮ ಮೆಟ್ರೋ ಎಂದು ಕರೆಯುತ್ತಾರೆ? ಇದಕ್ಕೆ ಉತ್ತರ ಬೆಂಗಳೂರು. ಕ್ವಶನ್ ನಂಬರ್ 20. BMRCL ನ ವಿಸ್ತೃತ ರೂಪ? ಇದಕ್ಕೆ ಆನ್ಸರ್ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್. ಕ್ವಶನ್ ನಂಬರ್ 21. ಏಡ್ಸ್ ಅರಿವು ಮೂಡಿಸಲು ಯಾವ ರೈಲನ್ನು ಬಿಡಲಾಯಿತು? ಇದಕ್ಕೆ ಉತ್ತರ ರೆಡ್ ರಿಬ್ಬನ್. ಕ್ವಶನ್ ನಂಬರ್ 22. ಬಡವರಿಗೆ ಆಹಾರವನ್ನು ಒದಗಿಸಲು ರೈಲಿನ ಹೆಸರೇನು? ಇದಕ್ಕೆ ಉತ್ತರ ಗರೀಬ್ ರಥ. ಕ್ವಶನ್ ನಂಬರ್ 23. ಟ್ಯಾಗೋರ್ ಅವರ ಜೀವನ ಚರಿತ್ರೆ ವಿವರಿಸುವ ರೈಲು ಯಾವುದು? ಇದಕ್ಕೆ ಉತ್ತರ ಸಂಸ್ಕೃತ ಎಕ್ಸ್‌ಪ್ರೆಸ್.
ಕ್ವಶನ್ ನಂಬರ್ 24, ಗೀತಾಂಜಲಿ ಎಕ್ಸ್ಪ್ರೆಸ್ ಯಾವ ಎರಡು ನಗರಗಳ ನಡುವೆ ಓಡಾಡುವುದು? ಇದಕ್ಕೆ ಉತ್ತರ ಹೌರಾ ಮತ್ತು ಮುಂಬೈ. ಕ್ವಶನ್ ನಂಬರ್ 25, ಭಾರತದ ಮೊದಲ ಮೆಟ್ರೋ ಯಾವುದು? ಕೋಲ್ಕತಾ ಮೆಟ್ರೋ. ಆನ್ಸರ್ ಕೋಲ್ಕತಾ ಮೆಟ್ರೋ. ಕ್ವಶನ್ ನಂಬರ್ 26, ಸಂಪೂರ್ಣವಾಗಿ ಮಹಿಳಾ ಉದ್ಯೋಗಿಗಳನ್ನು ಹೊಂದಿರುವ ದೇಶದ ಮೊದಲ ರೈಲು ನಿಲ್ದಾಣ ಯಾವುದು? ಇದಕ್ಕೆ ಉತ್ತರ ಮಾತುಂಗ ರೈಲು ನಿಲ್ದಾಣ, ಮುಂಬೈ. ಕ್ವಶನ್ ನಂಬರ್ 27, ಸಂಪೂರ್ಣವಾಗಿ ಮಹಿಳಾ ಉದ್ಯೋಗಿಗಳನ್ನು ಹೊಂದಿರುವ ರಾಜ್ಯದ ಮೊದಲ ರೈಲು ನಿಲ್ದಾಣ ಯಾವುದು? ಇದಕ್ಕೆ ಉತ್ತರ ಬಾಣಸವಾಡಿ ರೈಲು ನಿಲ್ದಾಣ, ಬೆಂಗಳೂರು. ಕ್ವಶನ್ ನಂಬರ್ 28, ರೈಲು ಮಾರ್ಗಗಳ ಉದ್ದದ ಪ್ರಕಾರದಲ್ಲಿ ವಿಶ್ವದಲ್ಲಿ ಭಾರತೀಯ ರೈಲ್ವೆಯ ಸ್ಥಾನವೇನು? ಇದಕ್ಕೆ ಉತ್ತರ 4ನೆಯ ಸ್ಥಾನ. ಕ್ವಶನ್ ನಂಬರ್ 29, ಭಾರತದ ಯಾವ ಮೌಂಟೇನ್ ರೈಲುಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ? ಇದಕ್ಕೆ ಉತ್ತರ ಡಾರ್ಜಿಲಿಂಗ್ ಹಿಮಾಲಯ ರೈಲ್ವೆ, ಕಲ್ಕಾ ಶಿಮ್ಲಾ ರೈಲ್ವೆ, ನೀಲಗಿರಿ ಮೌಂಟೇನ್ ರೈಲ್ವೆ. ಇದಕ್ಕೆ ಎಲ್ಲವೂ ಸರಿ. 4 ಆಪ್ಷನ್ ಕೊಟ್ಟಿದ್ರೆ ಅದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಕ್ವಶನ್ ನಂಬರ್ 29, ಭಾರತದ ಯಾವ ಮೌಂಟೇನ್ ರೈಲುಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅಂತ ಕೇಳಿದ್ರೆ ಈ 3 ಆನ್ಸರ್ ಕೂಡ ಸರಿಯಾಗಿದ್ದಾವೆ. ಡಾರ್ಜಿಲಿಂಗ್ ಹಿಮಾಲಯ ರೈಲ್ವೆ, ಕಲ್ಕಾ ಶಿಮ್ಲಾ ರೈಲ್ವೆ, ನೀಲಗಿರಿ ಮೌಂಟೇನ್ ರೈಲ್ವೆ. ಕ್ವಶನ್ ನಂಬರ್ 30, ಭಾರತದಲ್ಲಿ ಯಾವ ಪ್ರದೇಶವು ದಟ್ಟವಾದ ರೈಲು ಮಾರ್ಗಗಳ ಜಾಲವನ್ನು ಹೊಂದಿದೆ? ಇದಕ್ಕೆ ಉತ್ತರ ಗಂಗಾ ನದಿಯ ಬಯಲು. ಕ್ವಶನ್ ನಂಬರ್ 31, ಯಾವ ರೈಲು ಅತಿ ಹೆಚ್ಚು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಇದಕ್ಕೆ ಉತ್ತರ ಹಿಮಸಾಗರ್ ಎಕ್ಸ್ಪ್ರೆಸ್. ಕ್ವಶನ್ ನಂಬರ್ 32, ಭಾರತದ ಅತಿ ವೇಗದ ರೈಲು ಯಾವುದು? ಇದಕ್ಕೆ ಉತ್ತರ ವಂದೇ ಭಾರತ್ ಎಕ್ಸ್ಪ್ರೆಸ್. ಕ್ವಶನ್ ನಂಬರ್ 33, ಭಾರತೀಯ ರೈಲ್ವೇಸ್ ಬಳಸುವ ಕವಚ ವ್ಯವಸ್ಥೆಯು ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಉತ್ತರ ವಿರೋಧಿ ಘರ್ಷಣೆ ಪರೀಕ್ಷೆ. ಕ್ವಶನ್ ನಂಬರ್ 34, ಭಾರತೀಯ ರೈಲ್ವೆಯ ಅತಿ ದೊಡ್ಡ ರೈಲ್ವೆ ವಲಯ ಯಾವುದು? ಇದಕ್ಕೆ ಉತ್ತರ ರೈಲ್ವೆ. ಕ್ವಶನ್ ನಂಬರ್ 35, ಕನಿಷ್ಠ ಉದ್ದವನ್ನು ಹೊಂದಿರುವ ರೈಲ್ವೆ ವಲಯ? ಇದಕ್ಕೆ ಉತ್ತರ ಈಶಾನ್ಯ ಫ್ರಾಂಟಿಯರ್ ರೈಲ್ವೆ. ಕ್ವಶನ್ ನಂಬರ್ 36, ಭಾರತದ ಅತಿ ಉದ್ದದ ರೈಲ್ವೆ ಮಾರ್ಗ ಯಾವುದು? ಇದಕ್ಕೆ ಉತ್ತರ ದಿಬ್ರುಗಢ ಮತ್ತು ಕನ್ಯಾಕುಮಾರಿ. ಕ್ವಶನ್ ನಂಬರ್ 37, ಭಾರತದ ಅತ್ಯಂತ ಚಿಕ್ಕ ರೈಲು ಮಾರ್ಗ? ಇದಕ್ಕೆ ಉತ್ತರ ನಾಗ್ಪುರ ಮತ್ತು ಅಜ್ನಿ. ಕ್ವಶನ್ ನಂಬರ್ 38, ರೈಲ್ವೆ ನಿಲ್ದಾಣಗಳಲ್ಲಿ 100% LED ಲೈಟಿಂಗ್ ಹೊಂದಿರುವ ಭಾರತದ ಮೊದಲ ರೈಲು ಝೋನ್ ಯಾವುದು? ಇದಕ್ಕೆ ಉತ್ತರ ದಕ್ಷಿಣ ಮಧ್ಯ ರೈಲ್ವೆ. ಕ್ವಶನ್ ನಂಬರ್ 39, ಭಾರತದಲ್ಲಿ ಯಾವ ರೈಲು ಅತಿ ಉದ್ದದ ಮಾರ್ಗವನ್ನು ಹೊಂದಿದೆ? ಇದಕ್ಕೆ ಉತ್ತರ ವಿವೇಕ್ ಎಕ್ಸ್ಪ್ರೆಸ್. ಕ್ವಶನ್ ನಂಬರ್ 40, ಜನವರಿ 2022ರಲ್ಲಿ ಯಾವ ರೈಲು ನಿಲ್ದಾಣವನ್ನು ಏಕತಾ ನಗರ ರೈಲು ನಿಲ್ದಾಣ ಎಂದು ಹೆಸರಿಸಲಾಯಿತು? ಇದಕ್ಕೆ ಉತ್ತರ ಕೆವಾಡಿಯಾ ರೈಲು ನಿಲ್ದಾಣ. ಕ್ವಶನ್ ನಂಬರ್ 41, ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ರೈಲು ಮಾರ್ಗವನ್ನು ಕಿಲೋಮೀಟರ್ ಹೊಂದಿದೆ? ಇದಕ್ಕೆ ಉತ್ತರ ಪ್ರದೇಶ. ಕ್ವಶನ್ ನಂಬರ್ 42, ಭಾರತದಲ್ಲಿ ಯಾವ ರಾಜ್ಯವು ಅತಿ ಕಡಿಮೆ ರೈಲು ಮಾರ್ಗವನ್ನು ಕಿಲೋಮೀಟರ್ ಹೊಂದಿದೆ ಅಂದ್ರೆ ಇದಕ್ಕೆ ಉತ್ತರ ಕರ್ನಾಟಕ. ಕ್ವಶನ್ ನಂಬರ್ 43, ಭಾರತದಲ್ಲಿ ಯಾವ ರೈಲು ವಲಯಗಳ ಪ್ರಧಾನ ಕಚೇರಿಯು ಸರಾಸರಿ ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿದೆ? ಇದಕ್ಕೆ ಉತ್ತರ ನೈಋತ್ಯ ರೈಲ್ವೆ, ಹುಬ್ಬಳ್ಳಿ. ಕ್ವಶನ್ ನಂಬರ್ 44, ಭಾರತೀಯ ರಾಜ್ಯವು ರೈಲು ನಿಲ್ದಾಣವನ್ನು ಹೊಂದಿಲ್ಲ. ಇದಕ್ಕೆ ಉತ್ತರ ಸಿಕ್ಕಿಂ. ಕ್ವಶನ್ ನಂಬರ್ 45, ಯಾವ ರೈಲ್ವೆಯು ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ದಕ್ಷಿಣ ಕೇಂದ್ರ ರೈಲ್ವೆ. ಕ್ವಶನ್ ನಂಬರ್ 46,
ರೈಲ್ವೇಸ್ ಇಂಟಗ್ರಲ್ ಕೋಚ್ ಫ್ಯಾಕ್ಟರಿ ಐಸಿಎಫ್ ಯಾವ ಸ್ಥಳದಲ್ಲಿದೆ? ಇದಕ್ಕೆ ಉತ್ತರ ಪೆರಂಬೂರ್, ಚೆನ್ನೈ. ಕ್ವಶನ್ ನಂಬರ್ 47. ಭಾರತದಲ್ಲಿ ಯಾವ ವಿವಿಧ ರೈಲು ಮಾರ್ಗಗಳಿವೆ? ಇದಕ್ಕೆ 4 ಆನ್ಸರಲ್ಲಿ 3 ಕೂಡ ಸರಿಯಾಗಿದ್ದಾವೆ. ಅವುಗಳನ್ನು ನೋಡೋಣ. 1 ಬ್ರಾಡ್ ಗೇಜ್, 2 ಮೀಟರ್ ಗೇಜ್, 3 ನ್ಯಾರೋ ಗೇಜ್. ಆಪ್ಷನ್ ಅಲ್ಲಿ ಎಲ್ಲವೂ ಸರಿ. ಭಾರತದಲ್ಲಿ ಯಾವ ವಿಧದ ರೈಲು ಮಾರ್ಗಗಳಿವೆ ಅಂದ್ರೆ ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್. ಕ್ವಶನ್ ನಂಬರ್ 48. ಭಾರತದಲ್ಲಿ ಬ್ರಾಡ್ ಗೇಜ್ ರೈಲು ಮಾರ್ಗದ ಅಗಲ ಎಷ್ಟು? 5 ಅಡಿ 6 ಇಂಚು. ಅದೇ ರೀತಿ ನ್ಯಾರೋ ಗೇಜ್ ಕೇಳಿದ್ರೆ 2.5 ಅಡಿ, ಮೀಟರ್ ಗೇಜ್ ಕೇಳಿದ್ರೆ 3.2 ಅಡಿ. ಕ್ವಶನ್ ನಂಬರ್ 49. ಭಾರತೀಯ ರೈಲ್ವೆಯ ಮ್ಯಾಸ್ಕೆಟ್ ಆಗಿದೆ. ಇದಕ್ಕೆ ಉತ್ತರ ಬೋಲು ಆನೆ. ಕ್ವಶನ್ ನಂಬರ್ 50. ನೈಋತ್ಯ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಉತ್ತರ ಹುಬ್ಬಳ್ಳಿ. ಮುಂದಿನ ಪ್ರಶ್ನೆಗಳನ್ನ ಕೂಡ ಭಾಗ 2 ನಲ್ಲಿ ಕೂಡ ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.